ಹಾಯ್ ಎಲ್ರಿಗೂ ನಮ್ ಕಾಲೇಜ್ ಕಡೆಯಿಂದ ಇಂಡಸ್ಟ್ರಿಯಲ್ ವಿಸಿಟ್ ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ ನಂಗೂ. ನಮ್ ದರ್ಶನ್ ಅಂತ ಇದ್ದಾನೆ, ಇಂಟ್ರೊಡಕ್ಷನ್ ಕೊಡ್ತಾನೆ ಫುಲ್. ರೆಡಿ? ಹಲೋ ಗಾಯ್ಸ್, ನಮಸ್ಕಾರ. ನಮ್ಗೆ ಇವತ್ತು ವಿಜಯ ಕಾಲೇಜಿಂದ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗ್ತಾರೆ. ಹೇಳಿದ್ರು ಬೆಳಿಗ್ಗೆ 6 ಗಂಟೆಗೆ ಬನ್ನಿ ಅಂತ. ನಾವ್ ಎಕ್ಸೈಟ್ಮೆಂಟ್ ರಾತ್ರಿ ನಿದ್ದೆ ಮಾಡಿಲ್ಲ. ಇಲ್ಲಿ ನೋಡಿ ಬಂದ್ರೆ 4:15ಗೆ ಬಂದು ನಿಂತಿದ್ವು. ಬಸ್ಸು ಇಲ್ಲ, ಯಾರು ಇಲ್ಲ. ಆಮೇಲೆ ಕೊನೆಗೆ ಹೆಂಗಾಗಿ 45ಗೇನೋ ಕಾಲೇಜ್ ಬಿಟ್ಟಿದ್ದು. ಈಗ ಮಂಡ್ಯ ಡೈರಿಗೆ ಹೋಗ್ತೀವಿ. ಅದಾದ ನಂತರ ಮೈಸೂರು KSIC ಫ್ಯಾಕ್ಟ್ರಿ ಹೋಗ್ತಿದ್ದೀವಿ. ತದನಂತರ ಕುಶಾಲನಗರ ವೀರಭೂಮಿ ರೆಸಾರ್ಟ್ ಸ್ಟೇ. ನೋಡ್ಬೋದು ಇವರೆಲ್ಲ ಸೀನಿಯರ್ಸ್, ನಮ್ ಸೀನಿಯರ್ಸ್. ಇವರೆಲ್ಲ ನಮ್ ಕ್ಲಾಸ್ 3rd ಸೆಮ್ BB ಅವರು ಇಲ್ಲಿದ್ದಾರೆ ನೋಡಿ. ಇವರೇ ನಮ್ ಗುರುಗಳು. ಮೊದಲನೇ ಬಾರಿ ಬರ್ತಿದ್ದೀರಾ 5th ಸೆಮ್ ಹುಡುಗರು ಮತ್ತೆ 3rd ಸೆಮ್ ಹುಡುಗರು. ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ? ಇದು ಮೊದಲನೇ ಬಾರಿ ನಿಮ್ ಜೊತೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನೋಡೋಣ ನಿಮ್ ಎಕ್ಸ್ಪೀರಿಯನ್ಸ್ ನಿಮ್ಗಳ ಜೊತೆ ಹೆಂಗ್ ವೈಬ್ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ದರ್ಶನ್ ಎಲ್ಲಿದ್ಯಾ? ಎಲ್ಲಿದ್ ಮುಖ ತೋರಿಸಿ ಸ್ವಲ್ಪ. ಏನೋ ಕಂದಲೆ, ಏನೋ 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 ಏನ್ ಸ್ಪಾರ್ಟ್ ಆಗಿದೆಯಲ್ಲಿ. ನಾವು ನಿಂತಿರೋದು ಈಗ ಮೈಸೂರು ಟು ಬೆಂಗಳೂರು ಹಳೆ ಸರ್ವಿಸ್ ರೋಡ್ ಇದೆಯಲ್ಲ, ಅದು ಅದ್ರ ಮಧ್ಯದಲ್ಲೇ ಒಂದು ಕೆಂಗಲ್ ಅಂತ ಒಂದು ಪ್ಲೇಸ್ ಬರುತ್ತೆ. ಅದು ನೋಡ್ತಾ ಹೋದಾಗ ಈ ದೇವಸ್ಥಾನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಕೆಂಗಲ್ ದೇವಸ್ಥಾನಕ್ಕೆ ನಾನ್ ವೆಜ್ ಮಾಡ್ತಾರೆ. ಇದೊಂದು ಇಡೀ ಕರ್ನಾಟಕದಲ್ಲಿ ಇದೊಂದೇ ದೇವಸ್ಥಾನಕ್ಕೆ ನಾನ್ ವೆಜ್ ಮಾಡೋದು ಅನ್ಸುತ್ತೆ. ಈಗ ಇದೇ ಗ್ಯಾಪಲ್ಲಿ ನಮಗೆ ತಿಂಡಿ ಬ್ರೇಕ್ ಕೊಟ್ಟಿದ್ದಾರೆ. ನೆಕ್ಸ್ಟು ನಮ್ಮ ಅಬ್ದುಲ್ಲಾ ಇದ್ದಾರೆ. ಅಬ್ದುಲ್ಲಾ ಅವ್ರ ರಿವ್ಯೂ ಕೇಳೋಣ. ಬಾಯ್, ಊಟದ ಬಗ್ಗೆ ರಿವ್ಯೂ ಏನು ಹೇಳ್ತೀರಾ? ಮಸ್ತ್ ಊಟ ಬ್ರೋ, ನಿಮ್ ತರಾನೇ ಚೆನ್ನಾಗಿದೆ ಊಟ. ಯಮ್ಮಿ ಫುಡ್, ವ್ಯಾಲ್ಯೂಯಬಲ್ ಮನಿ, ಡೆಲಿಷಿಯಸ್ ಫುಡ್. ಊಟದ ಬಗ್ಗೆ ರಿವ್ಯೂ ಏನಾರು? ಊಟದ ಬಗ್ಗೆ ಸೂಪರ್, ಎಕ್ಸಲೆಂಟ್. ನಾನು 4 ಪುರಿದಿದ್ದೆ, 5 ಪುರಿದಿದ್ದೆ. ಪರವಾಗಿಲ್ಲ ಹೇಳಿ. ನೆಕ್ಸ್ಟ್ ನಮ್ ಕೋದಂಡ ಅವ್ರನ್ನ ಕೇಳೋಣ. ಕೋದಂಡ ಒಂಥರ ನಮ್ಮ ಕ್ಲಾಸ್ ಲೀಡರ್ ಇದ್ದಂಗೆ, ಅಲ್ಟ್ರಾ ಲೆಜೆಂಡ್. ಕೋದಂಡ, ಊಟ ಹೇಗಿದೆಪ್ಪ? ಊಟ ಚೆನ್ನಾಗಿದೆಪ್ಪ. 5 ಪೂರಿ ಎಷ್ಟು ತಿಂದೆ? ಎಷ್ಟು ಕೊಡ್ತೀಯಾ? 10 ಔಟ್ ಆಫ್ ಎಷ್ಟು ಕೊಡ್ತೀಯಾ? 10 11 ಕೊಡ್ತೀನಿ ಅಂತ. ಹಾಯ್ ಎಲ್ಲರಿಗೂ. ಇವತ್ತಾನೆ ನಂದಿನಿ ಕಂಪನಿನ ವಿಸಿಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಎಲ್ಲರೂ ತಿಂತಾವ್ರೆ ಐಸ್ ಕ್ರೀಮ್ಸ್. ಅವ್ರದೇ ಇದು, ಅವರಿಂದ ಪ್ರೊಡ್ಯೂಸ್ ಹಾಲು. ನಂದಿನಿ ಐಸ್ ಕ್ರೀಮು, ನಂದಿನಿ ನೀರು, ಎಲ್ಲರೂ ತಿಂತವ್ರೆ ನೋಡಿ. ಸೊ ನಾವು ಮಂಡ್ಯದಿಂದ ಮೈಸೂರಿಗೆ ಹೋಗ್ತಾ ಇದ್ದೀರಿ. ಯಾವ ಕಂಪ್ನಿ ಇರುತ್ತೆ? KSIC, ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಲಿಮಿಟೆಡ್. KSIC ಸಿಲ್ಕ್ ಸ್ಯಾರೀಸ್ಗೆ ಅಲ್ಲಿ ನೋಡೋಣ. ಒಂದು ವೇಳೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ. ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ. ಇನ್ನೂ ತುಂಬ ಚೆನ್ನಾಗಿದೆ. ಒಳಗೆ ಪ್ರೊಸೆಸಿಂಗ್ ಯೂನಿಟ್, ಯಾವ ಥರ ಮ್ಯಾನುಫ್ಯಾಕ್ಚರ್ ಹಂಗಾಗುತ್ತೆ. ಒನ್ ಆಫ್ ದ ಬ್ರ್ಯಾಂಡೆಡ್ ಮೈಸೂರು ಸಿಲ್ಕ್ ಅಂದರೆ ಆಲ್ ಓವರ್ ವರ್ಲ್ಡ್ ಫೇಮಸ್ ಸ್ಯಾರಿಗಳು. ನೋಡೋಣ ಅದ್ರ ಬಗ್ಗೆ. ನಿಮ್ಗೆ ಆದಷ್ಟು ಒಳಗಡೆ ಪರ್ಮಿಷನ್ ಕೊಟ್ಟರೆ ನಿಮಗೂ ವಿಷಯಗಳನ್ನ ಮುಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಗೊತ್ತಾಯ್ತಲ್ಲ? ಬಾಯ್. ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. KSICಗೆ ಹೋಗೋ ಮುಂಚೆ ಮಧ್ಯೆ ಒಂದು ಊಟದ ಬ್ರೇಕ್ ತೊಗೊಂಡ್ರು. ರೀಜನಲ್ ಮ್ಯೂಸಿಯಮ್ ಅನ್ನೋ ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲೇ ನಮ್ಮ ಭಟ್ರುಗಳೆಲ್ಲ ಅಡುಗೆ ರೆಡಿ ಮಾಡ್ತಿದ್ದಾರೆ. ಮತ್ತು ಇನ್ನು ಈ ಮ್ಯೂಸಿಯಮ್ ಒಳಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಆದ ನಂತರ ಅಲ್ಲಿ ಹಲವಾರು ಜನ ಕೇರಳ ಕುಟೀಸ್, ಅಮ್ಮ ಕುಟೀಸ್ ಇದ್ದಾರೆ. ನಿಜವಾಗ್ಲೂ ನಮ್ಮ ಹುಡುಗರು ನಿನ್ ಫೋನ್ ಎಲ್ಲ ಆಯ್ತಾ? ಯಾರು ನಿನ್ ಫೋನ್ ತಗೊಂಡವ್ರು? ಆಯ್ತು, ನನ್ನ ಮೇಲೆ ಬಿಟ್ಟು ಇನ್ನು ಯಾರ ಮೇಲೆ ಡೌಟ್ ಬರೋದು? ರವಿ ಫೋನ್ ಕೊಟ್ರೆ ಸರಿ, ಇಲ್ಲ ರಾಜ ಚಾರ್ಜ್ ತಗೊಂಡಿರಲ್ಲ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವತ್ತು ಗೊತ್ತಿರೋಂಗೆ ನೆನ್ನೆ ಮೊನ್ನೆ ತೆಗ್ದಿರೋ ಫ್ಯಾಕ್ಟ್ರಿ 1912ರಲ್ಲಿ ತೆಗ್ದಿರೋ ಫ್ಯಾಕ್ಟ್ರಿ. ಹೆಚ್ಚು ಕಡಿಮೆ ನನ್ನ ಪ್ರಕಾರ ಮೈಸೂರು ಮಹಾರಾಜರ ಕಾಲದಲ್ಲಿ ತೆಗ್ದಿರೋ ಫ್ಯಾಕ್ಟ್ರಿ ಅನ್ಸುತ್ತೆ. ಇವತ್ತಿಗೂ ಸಹ ಅದೇ ಕ್ವಾಲಿಟಿ ಕ್ವಾಂಟಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ಇದರೊಳಗೆ ಬರೀ 1912 ಮಾನಂದವಾಡಿ ರಸ್ತೆಯಲ್ಲಿದೆ. ಇವತ್ತಿಗೂ ಸಹ ಒಂದು ಸ್ಯಾರಿ ಪ್ರೈಸ್ ನಾವು ಅಂದ್ಕೊಂಡಿದ್ದು ಏನೋ ಒಂದು 1,500 2,000 ಪರ್ ಮಿನಿಮಮ್ ಪ್ರೈಸ್ 18,000 ಇದೆ. 18,000ದಿಂದ 3 ಲಕ್ಷ ತನಕ ಸ್ಯಾರಿ ಇದೆ. ಯಾರು ರಿಚ್ ಕಿಡ್ಸ್ ಇದ್ದರು ಬಂದು ತಗೊಳ್ಬೋದು. ಇಲ್ಲ ಅಂದರೆ ರಿಚ್ ಕಿಡ್ಸ್ ಆದ್ಮೇಲೆ ಇದು
ಸೊ ಇವಾಗ ನೆಕ್ಸ್ಟು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀರಿ. ಗೋಲ್ಡನ್ ಟೆಂಪಲ್ ಫುಲ್ಲು ನಿದ್ದೆ ಎಲ್ಲ ಆಗಿ ಇವಾಗ ಹೋಗಿದ್ದೀರಿ, ಬಂದಿದ್ದೀರಿ ಇಲ್ಲಿಗೆ. ಮುಂದೆ ನೋಡೋಣ ಏನಾಗುತ್ತಂತ. ದರ್ಶನ್, ಹಾಯ್ ದರ್ಶನ್. ಹಾಯ್ ಶೇಷ್. ಹಲೋ ಮಂಜು. ಹಾಯ್ 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 ಹಾಯ್. ನಾವೀಗ KSS ಇಂಡಸ್ಟ್ರಿ ಮುಗಿಸೋ 2 hours ಟ್ರಾವೆಲ್ ಮಾಡಿ ಈಗ ಕುಶಾಲನಗರ ಗೋಲ್ಡನ್ ಟೆಂಪಲ್ ಇದ್ದೀವಿ. ದೃಷ್ಟಿ ನೋಡಿದ್ರೆ 1949 ಚೀನಾ ಮತ್ತು ಟಿಬೆಟ್ ಅವರು, ಚೀನಾದವರು ಟಿಬೆಟ್ ಮೇಲೆ ಒಂದು ಆಕ್ಯುಪೈ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಟಿಬೆಟ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೀತಾರೆ. ಪ್ರೆಸ್ ಅಂದರೆ ಒಂದು ಪಿಕ್ಚರ್ ಕಾನ್ಫರೆನ್ಸ್. ಅಲ್ಲಿ 40 ಜನ ಕರೆದಾಗ ಏನಾಗುತ್ತೆ ಅಂದರೆ ಅವರು ಒಂದು ದಲೈ ಲಾಮನವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ದಲೈ ಲಾಮ ಅವರ ಪರ್ಸ್ನಲ್ ಅಡ್ವೈಸರ್ಗೆ ಈ ವಿಷಯ ಗೊತ್ತಾಗುತ್ತೆ, ಚೀನಾದವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆ ಸಮಯದಲ್ಲಿ ಏನು ಮಾಡ್ತಾರೆ, ಇಡೀ ಅವರ ಟಿಬೆಟ್ ಜನಾಂಗ ಫುಲ್ಲು ಏನು ಮಾಡುತ್ತೆ ಅಂದರೆ ದಲೈ ಲಾಮ ಅವರ ಸಪೋರ್ಟ್ ಕೊಟ್ಬಿಟ್ಟು ಅದಾದ ನಂತರ ಅವರು ಆ ದೇಶ ಬಿಟ್ಬಿಟ್ಟು 15 ದಿನಗಳ ನಂತರ ಆಲ್ಮೋಸ್ಟ್ 2 ವಾರ ಆದ ತಕ್ಷಣ ಇಂಡಿಯಾ ಬಾರ್ಡ್ರಿಗೆ ಬರ್ತಾರೆ. ಇಂಡಿಯಾ ಬಾರ್ಡ್ರಿಗೆ ಬಂದಾಗ ಏನಾಗುತ್ತೆ ಅಂದರೆ ಆಗಿನ ಪ್ರಧಾನಮಂತ್ರಿ ಆಗಿಂತ ಜವಾಹರ್ಲಾಲ್ ನೆಹರುಗೆ ಒಂದು ಲೆಟ್ರ್ ಬರೀತಾರೆ, ನಮಗೆ ಜೀವನ ಮಾಡಲು ಒಂದು ಒಳ್ಳೆ ಜಾಗ ಬೇಕು, ಪ್ರಶಾಂತವಾಗಿರೋ ಜಾಗ ಬೇಕು ಅಂದಾಗ ಆವಾಗ ಕರ್ನಾಟಕದಲ್ಲಿ ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿ ಇರ್ತಾರೆ. ಮುಖ್ಯಮಂತ್ರಿ ಇದ್ದಾಗ ಜವಾಹರ್ಲಾಲ್ ನೆಹರು 3000 ಎಕರೆನ ಟಿಬೇಟಿಯನ್ಗೆ ಬರ್ಕೊಡ್ತಾರೆ. ಒಂದು ಧರ್ಮಶಾಲವನ್ನು ಬರ್ಕೊಡ್ತಾರೆ. ನೆಕ್ಸ್ಟು ಬೈಲ್ಗುಪ್ಪೆ, ಕರ್ನಾಟಕದ ಬೈಲ್ಗುಪ್ಪೆ ಬರ್ಕೊಡ್ತಾರೆ. ಅದಾದ ನಂತರ ಎಸ್ ನಿಜಲಿಂಗಪ್ಪ ಅವರು ಇವತ್ತಿಗೂ ಸಹ 17 ವರ್ಷ ಇದ್ದರೂ ಸಹ ಅವ್ರು ಯಾವುದೇ ರೈಟ್ಸ್ ಇಲ್ಲ, ನಿರಾಶ್ರಿತರೇ ಆಗಿದ್ದಾರೆ ಇದುವರೆಗೂ ಕರ್ನಾಟಕದಲ್ಲಿ. ಆದರೆ ಇಲ್ಲಿ ಸುಮ್ಮನೆ ಜೀವನ ಮಾಡ್ತಿದ್ದಾರೆ. ಇದುವರೆಗೂ ಸಹ ಅವರು ಹಲವಾರು ಅವ್ರ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಪ್ರಾಣಕ್ಕೆ ಕೊಡ್ತಾ ಇದ್ದಾರೆ. ಮತ್ತು ಇವತ್ತು ಕೂಡ ಅವ್ರಿಗೆ ಸ್ವಾತಂತ್ರ್ಯ, ಇಲ್ಲೇ ಹುಟ್ಟಿರೋ ಮಕ್ಕಳಿಗೂ ಕೂಡ 17 ವರ್ಷ ಆದರೆ ಅವ್ರ ಅಪ್ಪ ಅಮ್ಮರ ರಿಜಿಸ್ಟ್ರ್ ಮಾಡಿಕೊಂಡು ಅವ್ರು ಇಲ್ಲೇ ಸಿಟಿಜನ್ಶಿಪ್ ತಗೋಬೇಕು ಅಂತ ಹೇಳ್ತೀವಿ. ಇವಾಗಲೂ ಈ ಟೆಂಪಲ್ ಸಹ ಸಖತ್ತಾಗಿದೆ. ಇಲ್ಲಿಗೆ ಬಂದರೆ ಯಾವುದೋ ಒಂದು ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ನೀಟ್ನೆಸ್ ಆಗಲಿ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಏನು ನೋಡೋದು ಅಷ್ಟೇ. ಯಾರೇ ಬರೋದಾದ್ರೂ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಬನ್ನಿ. ನಿಜವಾಗ್ಲೂ ಒಂದ್ಸಲ ಮಸ್ಟ್ ವಿಸಿಟ್ಟು. ನಿಜವಾಗ್ಲೂ ಇಲ್ಲೇ ಸಂಸ್ಕೃತಿ ಒಂದು ಕಲ್ಚರ್ನ ನೋಡಿ ನಿಜವಾಗ್ಲೂ ಚೆನ್ನಾಗಿದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಫುಲ್ಲು ಚೈನಾ ವೈಬ್ಸ್ ಬರ್ತಿದೆ. ಟಿಬೇಟಿಯನ್ ಅವರು ಫುಲ್ಲು ಎಲ್ಲರೂ ಇದ್ದಾರೆ. ನಿಮ್ಗೆ ಬಂದರೆ ಫುಲ್ಲು ಒಂದು ಡಿಫ್ರೆಂಟ್ ವರ್ಲ್ಡಿಗೆ ಬರೋಂಗಿರುತ್ತೆ. ಗೋಲ್ಡನ್ ಟೆಂಪಲ್ ಗೋಲ್ಡ್ ಸಿಕ್ಕಿಲ್ಲ, ನೋಡೋಣ. ಬಾಯ್. ಹಾಯ್ ಆಲ್, ಎಲ್ಲರೂ ರೂಮ್ಸಿಗೆ ಬಂದು ಸೇರಿದ್ದೀರಿ ಇವಾಗ. ವೀರಭೂಮಿ ರೆಸಾರ್ಟ್ ಅಂತ ಮಸ್ತಾಗಿದೆ ಮಾತ್ರ ಇಲ್ಲಿ. ಸೊ ಲೆಟ್ಸ್ ಗೋ. ನಮಗೆ ಯಾವುದು ರೂಮ್ ಹೆಸರು ಪುಲಕೇಶಿ. ಸೊ ನೋಡಿ ನೀವೇ, ಪುಲಕೇಶಿ ಅಂತೆ. ಮಸ್ತಾಗಿದೆ ರೂಮ್ಸು ಎಲ್ಲ. ಡೈನಿಂಗ್ ಇದು ಖಾಲಿ, ಡಬಲ್ ಬೆಡ್ರೂಮ್ ಇದು. ಹಲೋ ಗಾಯ್ಸ್, ರೂಮಿಗೆ ಬಂದಿದ್ದೀವಿ ಈಗ. ಸ್ವಿಮ್ಮಿಂಗ್ ಪೂಲ್ ಹೋಗೋಣ. ಚೆನ್ನಾಗಿದೆ ರೂಮ್ಸು. ನನ್ನ ರೂಮ್ ತೋರಿಸ್ತೀನಿ. ಇದು ನಮ್ಮ ರೂಮು. ಒಂದು ಟಿವಿ, ಪರವಾಗಿಲ್ಲ, ಮಲ್ಕೊಬೋದು ಅನ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಸೊ ಹಾಯ್ ಆಲ್, ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಟ ಆಡ್ತಾವ್ರೆ ಎಲ್ಲರೂ. ನನಗೆ ಸ್ವಲ್ಪ ಭಯ ಆಡೋಕ್ಕೆ. ಸೊ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ಗಂಟೆಲ್ಲ ಉರಿತಾ ಇದೆ.